ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಕ್ಯಾಬಿನ್ ಲಗೇಜ್ ಅಥವಾ ಕ್ಯಾರಿಯನ್ ಚೆಕ್ಡ್ ಲಗೇಜ್ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ಜೊತೆಗೆ ಇದರಲ್ಲಿ ಯಾವುದೆಲ್ಲ ಐಟಮ್ಸ್ನ ಪ್ಯಾಕ್ ಮಾಡಬೇಕು, ಯಾವುದೆಲ್ಲ ಮಾಡಬಾರ್ದು ಅನ್ನೋದನ್ನು ಈ ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕ್ಯಾಬಿನ್ ಲಗೇಜ್ ಅಥವಾ ಕ್ಯಾರಿಯನ್ ಅಂತ ಹೇಳಿದ್ರೆ ನಿಮ್ಮ ಜೊತೆಯೇ ಫ್ಲೈಟ್ ಒಳಗಡೆ ತೊಗೊಂಡೋಗುವಂಥದ್ದನ್ನ ಕ್ಯಾರಿಯನ್ ಅಥವಾ ಕ್ಯಾಬಿನ್ ಲಗೇಜ್ ಅಂತ ಹೇಳ್ತೀವಿ. ಚೆಕ್ಡ್ ಲಗೇಜ್ ಅಂದರೆ ನೀವು ಅಲ್ಲಿ ಡ್ರಾಪ್ಔಟ್ ಮಾಡಿ ಮತ್ತೆ ಡಿಪಾರ್ಚರ್ ಆದಮೇಲೆ ನಿಮಗೆ ಅಲ್ಲಿ ಸಿಗುವಂತಹ ಲಗೇಜೇ ಚೆಕ್ಡ್ ಲಗೇಜ್. ಇದನ್ನು ಸೈಜ್ ನೋಡಿ ತೊಗೊಂಡೋಗಿ, ನೀವು ಎಷ್ಟು ದಿನ ಹೋಗ್ತಿದ್ದೀರಾ ಅದನ್ನು ನೋಡಿಕೊಂಡು ಅದ್ರ ಮೇಲೆ ಸೈಜ್ನ ನೋಡಿ ತೊಗೊಂಡೋಗಿ. ಯಾಕಂದರೆ ಡೊಮೆಸ್ಟಿಕ್ ಟ್ರಿಪ್ ಹೋದಾಗ ನಾರ್ಮಲಾಗಿ 15 kg ಅಷ್ಟೇ ಅವೈಲಬಲ್ ಇರುತ್ತೆ. ನೀವು ಅದನ್ನು ಬುಕ್ ಮಾಡಬೇಕಾದ್ರೆ, ಫ್ಲೈಟ್ ಬುಕ್ ಮಾಡಬೇಕಾದ್ರೆ ಅಥವಾ ವೆಬ್ ಚೆಕ್-ಇನ್ ಆಗಬೇಕಾದ್ರೆಲ್ಲ ತೋರಿಸಿರ್ತಾರೆ. ಅದ್ರ ಮೇಲೂ ನಿಮಗೆ ಎಕ್ಸ್ಟ್ರಾ ಆಯಿತು ಅಂದಾಗ ಮಾತ್ರ ನೀವು ಅಲ್ಲಿ ಎಕ್ಸ್ಟ್ರಾ ಪೇ ಮಾಡಿ ಲಗೇಜ್ಗೆ ತೊಗೊಂಡೋಗ್ಬೋದು. ಇಲ್ಲ ಅಂದರೆ ನಾರ್ಮಲಾಗಿ ಅಷ್ಟೇ ಅಡ್ಜಸ್ಟ್ ಮಾಡಬೇಕು ಅಂದರೆ ನಾರ್ಮಲಾಗಿ ಬ್ಯಾಗ್ನ ನೋಡಿಕೊಂಡು ತೊಗೊಳ್ಳಿ. ಮೀಡಿಯಮ್ ಸೈಜು, ಲಾರ್ಜು ಯಾವ್ದು ಬೇಕು ಅಂತ ನೋಡಿ, ಎಷ್ಟು ದಿನಕ್ಕೆ ಹೋಗ್ತಿದ್ದೀರಾ ನೋಡಿಕೊಂಡು ತೊಗೊಳ್ಳಿ. ಜೊತೆಗೆ ಒಳ್ಳೆ ಕ್ವಾಲಿಟಿ ಬ್ಯಾಗ್ನ ತೊಗೊಳ್ಳಿ. ಯಾಕಂದರೆ ಬ್ಯಾಗ್ಸ್ ಕೂಡ ಕ್ವಾಲಿಟಿ ಇದ್ದರೆ ಅವರು ಅಲ್ಲಿ ಶಿಫ್ಟ್ ಮಾಡಬೇಕಾದ್ರೆ ಸ್ವಲ್ಪ ಹಾರ್ಡಾಗಿ ಯೂಸ್ ಮಾಡ್ತಾರೆ. ಅದೆಲ್ಲದಕ್ಕೂ ನಿಮಗೆ ಬೆಟರ್ ಇರುತ್ತೆ, ಯಾವುದೇ ರೀತಿ ತೊಂದರೆ ಆಗೋಲ್ಲ. ಇಷ್ಟಾದಮೇಲೆ ನಾನು ಇವಾಗ ಫಸ್ಟು ಬ್ಯಾಗ್ನ ಓಪನ್ ಮಾಡಿ ಕಂಪ್ಲೀಟಾಗಿ ಚೆಕ್ ಮಾಡಿದ್ದೀನಿ, ಎಲ್ಲ ಖಾಲಿ ಇದೆ. ಅದಾದ ನಂತರ ನಾನು ಒಂದು 6 days ಹೋಗ್ತಾ ಇರೋದ್ರಿಂದ 6 daysಗೆ ಬೇಕಾಗಿರೋಷ್ಟು ಬಟ್ಟೆನ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಅದಷ್ಟು ಅರೇಂಜ್ ಮಾಡ್ಕೋತೀನಿ. ಸಪ್ರೇಟ್ ಬ್ಯಾಗಲ್ಲಿ ನೀವು ಹಾಕಿ ಇಟ್ಕೋತೀನಿ ಅಂದರೂ ಇಟ್ಕೋಬೋದು ಅದರೊಳಗಡೆ. ನಾನು ಅದನ್ನು ಆ ಥರ ಮಾಡ್ತಿಲ್ಲ. ನಾರ್ಮಲಾಗಿ ಬ್ಯಾಗಲ್ಲಿ ನೀಟಾಗಿ ಜೋಡಿಸಿಟ್ಟು ಒಂದು ಎಕ್ಸ್ಟ್ರಾ ಟವಲ್ ಕೂಡ ಇಟ್ಕೊಂಡಿದ್ದೀನಿ. ಯಾಕಂದರೆ ಇನ್ ಕೇಸ್ ಹೋಟೆಲ್ಗಳಲ್ಲಿ ಕೊಡ್ತಾರೆ, ಆದ್ರೂ ಬೇಕಾಗುತ್ತೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಇಷ್ಟು ಆದಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿದಾಗ ನಾವು ಹೇಗೆ ಅರೇಂಜ್ ಮಾಡಿರ್ತೀವಿ ಅದೇ ರೀತಿ ಮತ್ತೆ ಓಪನ್ ಮಾಡಿದಾಗಿರಬೇಕು. ಅದಕ್ಕೋಸ್ಕರ ಲಾಕ್ ಮಾಡಿ. ಲಾಕ್ ಆದಮೇಲೆ ಈ ಕಡೆ ಸೈಡಲ್ಲಿ ನಾನು ಶೂಸು, ಸ್ಲಿಪ್ಪರ್ಸ್ನ ಸಪ್ರೇಟ್ ಈ ಥರ ಒಂದು ಚಿಕ್ಕ ಚಿಕ್ಕ ಬ್ಯಾಗ್ಗಳಲ್ಲಿ ಹಾಕ್ಕೋತಿದ್ದೀನಿ. ಯಾಕಂದರೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಹಾಗೆ ಅಷ್ಟು ನೀಟಾಗಿ ಅಲ್ಲೇ ಇರುತ್ತೆ ಅದು. ಸೊ ಯಾವುದೇ ತೊಂದರೆ ಆಗೋಲ್ಲ ಅಂತ ಹೇಳಿ ಆ ಥರ ಹಾಕ್ತಿದ್ದೀನಿ. ಮತ್ತು ಅಲ್ಲಿ ಯೂಸ್ ಮಾಡಿದಾಗ ನಮಗೇನಾದರೂ ಅದು ಗಲೀಜಾಗಿದ್ರು ಅದೇ ಥರ ಬ್ಯಾಗಲ್ಲಿ ವಾಪಸ್ ಹಾಕ್ಕೊಬಂದಾಗ ಈ ಥರ ಸೂಟ್ ಕೇಸ್ನೆಲ್ಲ ವಾಶ್ ಮಾಡೋ ಥರ ಇರಲ್ಲ, ಈ ಥರ ಬ್ಯಾಗ್ಗಳನ್ನ ವಾಶ್ ಮಾಡ್ಕೋಬೋದು. ಅದಕ್ಕೋಸ್ಕರ ಆ ಥರ ಅರೇಂಜ್ ಮಾಡ್ಕೋತಿದ್ದೀನಿ. ಇದನ್ನು ಮಾಡಿಕೊಂಡು ಇನ್ ಕೇಸ್ ಅಲ್ಲಿ ಮಳೆ ಬರೋದಿದ್ದರೆ, ನೀವು ಹೋಗೋ ಟ್ರಿಪ್ಪಲ್ಲಿ ಏನಾದರೂ ತೊಂದರೆ ಆಗೋದಿದ್ರೆ ಆ ಥರ ಇದ್ದಾಗ ಅಂಬ್ರೆಲಾ ಮತ್ತು ರೈನ್ಕೋಟ್ ಕೂಡ ನೀವು ಈ ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು. ಅದನ್ನು ಕೂಡ ನಾನು ಸಪ್ರೇಟಾಗಿ ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನನ್ನ ಇನ್ನರ್ಸ್ಗಳೆಲ್ಲನೂ ಈ ಥರ ಒಂದು ಚಿಕ್ಕ ಬ್ಯಾಗಲ್ಲೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದೆಲ್ಲ ಸ್ಮಾಲ್ ಬಟ್ಟೆ ಆಗಿರೋದ್ರಿಂದ ಯಾವುದೇ ರೀತಿ ಬೀಳಬಾರ್ದು ಅಂತ ಹೇಳಿ ಅದನ್ನು ಕೂಡ ನಾನು ಒಂದು ಚಿಕ್ಕ ಬ್ಯಾಗಲ್ಲಿ ಹಾಕ್ಕೋತಿದ್ದೀನಿ. ನೀಟಾಗಿ ಅರೇಂಜ್ ಮಾಡಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ನಿಮ್ಮ ಕಾಸ್ಮೆಟಿಕ್ಸ್ ಮತ್ತು ಇನ್ನು ಗರ್ಲ್ಸ್ ಏನಾದರೂ ಆಗಿದ್ದರೆ ಎಕ್ಸ್ಟ್ರಾ ಬ್ಯಾಗ್ಗಳು ತೊಗೊಂಡೋದ್ರೆ ಅದನ್ನು ಕೂಡ ನೀವು ಇಲ್ಲಿ ಕ್ಯಾರಿ ಮಾಡ್ಬೋದು. ನಾನು ಕೂಡ ಎಕ್ಸ್ಟ್ರಾ ಬ್ಯಾಗ್ ತೊಗೊಂಡು ಹೋಗ್ತಿದ್ದೀನಿ, ಅದನ್ನು ಇಲ್ಲೇ ಇಟ್ಕೋತೀನಿ. ಅದಕ್ಕೂ ಯಾವುದೇ ರಿಸ್ಟ್ರಿಕ್ಷನ್ ಇರಲ್ಲ. ಆದರೆ ನಿಮಗೆ ನಾರ್ಮಲಾಗಿ ಡೊಮೆಸ್ಟಿಕ್ಗೆ 15 kg ಏನು ಕೊಟ್ಟಿರ್ತಾರೆ ಅಷ್ಟರೊಳಗಡೆ ಅದಾಗುತ್ತೆ ಅಂದರೆ ನೀವು ಎಷ್ಟಾದರೂ ತೊಗೊಂಡು ಹೋಗ್ಬೋದು. ನಾನು ಅದನ್ನು ಕೂಡ ತೊಗೊಂಡಿದ್ದೀನಿ. ಇನ್ನೊಂದು ಚಿಕ್ಕ ಬ್ಯಾಗಲ್ಲಿ ಕಾಸ್ಮೆಟಿಕ್ಸು ಮತ್ತು ಫೇಸ್ ವಾಶು ಏನೇನು ಬೇಕೋ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಅದಕ್ಕೂ ಯಾವುದೇ ರಿಸ್ಟ್ರಿಕ್ಷನ್ ಇರಲ್ಲ. ಇದಿಷ್ಟನ್ನು ನೀವು ಇದರೊಳಗಡೆ ಇಟ್ಕೋಬೇಕು. ನಾನು ಇಷ್ಟನ್ನು ಸದ್ಯಕ್ಕೆ ತೊಗೊಂಡು ಹೋಗ್ತಿದ್ದೀನಿ. ಇನ್ನೇನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಏನಾದರೂ ನನಗೂ ಅದ್ರ ಬಗ್ಗೆ ಐಡಿಯಾ ಗೊತ್ತಿದ್ದರೆ ಖಂಡಿತ ತಿಳಿಸ್ಕೊಡ್ತೀನಿ. ಇದಿಷ್ಟನ್ನು ಹಾಕ್ಕೊಂಡು ನಾನು ಬ್ಯಾಗ್ನ ಅಂದರೆ ಚೆಕ್ಡ್ ಲಗೇಜ್ನ ನಾನು ರೆಡಿ ಮಾಡಿದ್ದೀನಿ. ಇಷ್ಟಾದಮೇಲೆ ನನ್ನ ಕ್ಯಾಬಿನ್ ಲಗೇಜ್ ಹೇಗಿರುತ್ತೆ ಅಂದರೆ ನನ್ನ ಜೊತೆ ಕ್ಯಾರಿ ಮಾಡೋ ಲಗೇಜಲ್ಲಿ ಏನು ಇಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಇದಿಷ್ಟರಲ್ಲೂ ನೀವು ಚೆಕ್ಡ್ ಲಗೇಜಲ್ಲಿ ಬೇರೆ ಯಾವುದೇ ಐಟಮ್ಸ್ ಇಡಬಾರ್ದು. ಈ ಥರ ಇಷ್ಟೇ ಇಟ್ಟರೆ ಯಾವುದೇ ತೊಂದರೆ ಆಗೋಲ್ಲ. ಇನ್ನು ಕ್ಯಾರಿ ಆನ್ ಲಗೇಜಲ್ಲಿ ನಾನು ಒಂದು ನೋಟ್ಬುಕ್ಕು ಏನಾದರೂ ಬರ್ಕೊಳ್ಳೋದಕ್ಕೆ ಅಂತ ಹೇಳಿ, ಜೊತೆಗೆ ಒಂದು ನಾವೆಲ್ ಬುಕ್ ಇಟ್ಕೊಂಡಿರ್ತೀನಿ ಎನಿ ಟೈಮ್. ಅದ್ರ ಜೊತೆಗೆ ನನ್ನದು ಒಂದು ಟ್ಯಾಬ್, ನನ್ನ ಮೊಬೈಲ್ಸ್ ಮತ್ತು ಅದಕ್ಕೆ ಬೇಕಾಗಿರುವಂಥ ಚಾರ್ಜರ್ ಮತ್ತು ಏರ್ಪೋರ್ಟ್ಸ್ ಇದಿಷ್ಟನ್ನು ತೊಗೊಂಡಿದ್ದೀನಿ. ಅದರ ಜೊತೆಗೆ ನಾನು ಒಂದು ಟೀ ಶರ್ಟ್ನ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಆ ಟೀ ಶರ್ಟ್ ಅಥವಾ ನಿಮ್ಮ ಒಂದು ಡ್ರೆಸ್ ಯಾವುದಾದ್ರೂ ಎಕ್ಸ್ಟ್ರಾ ಇಟ್ಕೊಳ್ಳಿ. ಯಾಕಂದರೆ ಈ ಸಮ್ ಟೈಮ್ ಏನಾದರೂ ಪ್ರಾಬ್ಲಮ್ ಆಗಿ ಈ ಲಗೇಜ್ ಏನಾದರೂ ಅಂದರೆ ಚೆಕ್ಡ್ ಲಗೇಜ್ ಏನಾದರೂ ದೊಡ್ಡ ಲಗೇಜ್ ಸ್ವಲ್ಪ ಲೇಟ್ ಆಯಿತು, ಪ್ರಾಬ್ಲಮ್ ಆಯಿತು, ಬಂದಿಲ್ಲ, ಆ ಥರ ಏನಾದರೂ ಆದಾಗ ಅದು ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು ಎಕ್ಸ್ಟ್ರಾ ಬಟ್ಟೆನ ನೀವು ನಾರ್ಮಲ್ ನಿಮ್ಮ ಜೊತೆ ಕ್ಯಾರಿ ಮಾಡುವಂಥದ್ರಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಅದ್ರ ಜೊತೆಗೆ ಗಾಗಲ್ಸು ಮತ್ತು ನಂದು ಏರ್ ಬ್ಯಾಂಡ್ಸ್ ಅಂದರೆ ಅದು ಏನಾದರೂ ಸ್ಟೀಲ್ ಥರ ಆಗಿದ್ರೆ ಅದನ್ನೆಲ್ಲ ಇದರಲ್ಲೇ ಕ್ಯಾರಿ ಮಾಡಿ. ಆವಾಗ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಮತ್ತು ಪಾಸ್ಪೋರ್ಟ್ಸ್, ನಿಮ್ಮ ಡಾಕ್ಯುಮೆಂಟ್ಸ್ ಇದನ್ನು ಕೂಡ ಇಲ್ಲೇ ಇಡಿ.
ಆ ಬ್ಯಾಗಲ್ಲಿ ಇಡಬೇಡಿ ಯಾವುದೇ ಕಾರಣಕ್ಕೂ. ನಿಮ್ಮ ಜೊತೆನೇ ಕ್ಯಾರಿ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವುದೇ ರೀತಿ ಬೆಲೆ ಬಾಳುವಂಥ ವಸ್ತುನ ನೀವು ಆ ಬ್ಯಾಗಲ್ಲಿ ಇಡಲೇಬೇಡಿ. ಕ್ಯಾರಿಯನ್ನಲ್ಲೇ ತೊಗೊಂಡೋದ್ರೆ ನಿಮ್ಮ ಜೊತೆ ಸೇಫಾಗಿರುತ್ತೆ. ಆದಷ್ಟು ಇಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಪವರ್ ಬ್ಯಾಂಕ್, ಚಾರ್ಜರ್, ಏರ್ಪೋರ್ಟ್ಸ್ ಏನೇ ಇದ್ದರೂ ಇದರೊಳಗಡೆ ನೀವು ಕ್ಯಾರಿ ಮಾಡಿದ್ರೆ ನಿಮ್ಮ ಜೊತೆನೇ ಇರೋದ್ರಿಂದ ಏನೂ ತೊಂದರೆ ಆಗೋಲ್ಲ. ಇದಿಷ್ಟು ಕ್ಯಾರಿಯನ್ನಲ್ಲಿ ಮಾಡಿದ್ರೆ ನಿಮಗೂ ಕೂಡ ವೆಯ್ಟೇಜ್ ಕಮ್ಮಿ ಇರುತ್ತೆ, ಆರಾಮಾಗಿ ಎತ್ಕೊಂಡು ಹೋಗ್ಬೋದು. ಇನ್ನು ಚೆಕ್ಡ್ ಇನ್ ಲಗೇಜ್ ಮತ್ತು ಕ್ಯಾರಿಯನ್ ಎರಡರಲ್ಲೂ ಯಾವುದೇ ರೀತಿ ಬ್ಲಾಸ್ಟ್ ಆಗುವಂಥದ್ದು, ಪಿನ್ಸು ಮತ್ತು ಶಾಪರು ಈ ಥರ ಯಾವುದೇ ರೀತಿಯೂ ನೀವು ಕ್ಯಾರಿ ಮಾಡಬಾರ್ದು. ಅದನ್ನು ನಿಮಗೆ ಫ್ಲೈಟ್ ಬುಕ್ ಮಾಡಬೇಕಾದ್ರೆ, ವೆಬ್ ಚೆಕ್ ಇನ್ ಆಗಬೇಕಾದ್ರೆ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ, ಅದರಲ್ಲೂ ಕೂಡ ನೀವು ನೋಡ್ಕೋಬೋದು. ಮತ್ತು ಚೆಕ್ಡ್ ಇನ್ ಲಗೇಜಲ್ಲಿ ಯಾವುದೇ ರೀತಿ ಪವರ್ ಬ್ಯಾಂಕ್ಸು, ಈ ಥರ ಚಾರ್ಜರು, ಏರ್ಪೋರ್ಟ್ಸು, ಮೊಬೈಲ್ಸ್ ಯಾವುದೇ ರೀತಿ ಐಟಮ್ಸ್ನೂ ಅದರಲ್ಲಿ ಇಡಬೇಡಿ. ಲ್ಯಾಪ್ಟಾಪು ಯಾವ ಥರನೂ ಇಡಬೇಡಿ. ಸಪ್ರೇಟಾಗಿ ನೀವೇ ಕ್ಯಾರಿ ಮಾಡುವಂಥದ್ರಲ್ಲಿ ಇಟ್ಕೊಂಡು ಹೋದರೆ ಅದು ಕೂಡ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಇದಿಷ್ಟು ಲಗೇಜ್ ಹೇಗೆ ಪ್ಯಾಕ್ ಮಾಡ್ಬೋದು, ಚೆಕ್ಡ್ ಇನ್ ಲಗೇಜ್, ಕ್ಯಾರಿ ಆನ್ ಲಗೇಜ್ ಅಂದರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಮೇಲೂ ಯಾವುದಾದ್ರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ, ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು, ಬಾಯ್.